ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಜುಮಾನಾ ವ್ಲಾಗ್ಸ್. ಇದು ನಮ್ಮ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ನ ಗೆಟ್ ಟುಗೆದರ್ನ ಫಂಕ್ಷನ್ನ ಮುಂದುವರಿದ ಭಾಗ. ಇದರಲ್ಲಿ ಎಲ್ಲ ಅನಿಸಿಕೆಗಳು ಬರುತ್ತೆ ನೋಡಿ. ಎವರ್ ಗ್ರೀನ್ ಸಾಂಗ್. ಇದು 1992ನೇ ಇಸ್ವಿನಲ್ಲಿ ನಾನು ಈ ಹೊಸಕೆರೆ ಶಾಲೆ ಸೇರಿದ್ದು. ಆಗ ನಮ್ಮ MNN ಸರ್ ಇದ್ರು, ಸರ್ ರೆಡ್ಡಿ ಸರ್ ಇದ್ರು, ಭೀಮಣ್ಣ ಸರ್ ಇದ್ರು, ವೆಂಕಟೇಶ್ ಮಾಸ್ಟರ್ ಇದ್ರು, ಪಂಚಾಯತಿ ಆಫೀಸ್ ಹತ್ರ ಹೈಸ್ಕೂಲ್ ಮತ್ತು ಮಿಡ್ಲ್ ಸ್ಕೂಲ್ಗಳು ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಮಾಡಬೇಕಂತ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂತಹ ಗೀತೆ ಅದನ್ನು ನಾವು ಜಿಲ್ಲಾ ಹಂತದವರೆಗೂ ತಗೊಂಡೋದ್ರು. ಇವಾಗ ನಾವೊಂದು ತುಂಬ ಜನಪ್ರಿಯವಾದಂತಹ ಹಾಡು, ಜನಪದ ಹಾಡು. ಕೋರಸ್ ಗ್ಯಾರ ಒಂದಿತ್ತು ಚೆನ್ನಾಗಿರುತ್ತೆ. ನಾವು ಹೇಳ್ತೀವಿ ಸರ್, ಕೋರಸ್ ನಾವು ಹೇಳ್ತೀವಿ. ಜಾಯಿ ಪಕ್ಕಡಿ ಪಾಲಿಲ ಒಂದದವನೆ ಕಟ್ಟಿ ಹೋಗೋ ಸರಗಿಗೆ, ನಲ್ಲಾರಿ ಜಾಣ ಕಟ್ಟಿ ಹೋಗೋ ಸರಗಿಗೆ. ಜಾಯಿ ಕಾಯಿ ಜಾಯಿ ಪಕ್ಕಡಿ ಪಾಲಿಲ ಒಂದದವನೆ ಕಟ್ಟಿ ಹೋಗೋ ಸರಗಿಗೆ, ನಲ್ಲಾರಿ ಜಾಣ ಕಟ್ಟಿ ಹೋಗೋ ಸರಗಿಗೆ. ಚಿಡಿ ಸಾಲೆ ರಾಟೆಯೊಳೆ ಮುತ್ತಿನ ಒಡ್ಡಾಣದೊಳೆ ಓಡುವೋಣ ಜಾತರಿಗೆ, ನಲ್ಲಾರಿ ಜಾಣೆ ಬಾರೆ ನನ್ನ ಜೊತೆಯಾಗಿ, ಸಿಂಗಾರಿ ಜಾಣೆ ಹೋಗುವೋಣ ಜಾತರಿಗೆ. ಜಾಯಿ ಕಾಯಿ ಜಾಯಿ ಪತ್ರೆ ಪಾಲಿಲ ಲವಂಗದವನೆ ಕಟ್ಟಿ ಹೋಗೋ ಸೆರಗಿಗೆ, ನಲ್ಲಾರಿ ಜಾಣ ಕಟ್ಟಿ ಹೋಗೋ ಸೆರಗಿಗೆ. ಚಿಟಿ ಸಾಲೆ ರಾಟೆಯೊಳು ಮುತ್ತಿನ ಒಡ್ಡಾಣದೊಳು ಬರುವಳಲ್ಲ ಜೊತೆಯಾಗಿ, ನಲ್ಲಾರಿ ಜಾಣ ಬರುವಳಲ್ಲ ಜೊತೆಯಾಗಿ. ಕೈಗೆ ಬಳೆ ಮಾಡಿಸಿ ಕೊಡುವೆ, ಕಾಲಿಗೆ ಗೆಜ್ಜೆ ತರಿಸಿ ಕೊಡುವೆ, ಹೋಗುವನ ಜಾತರಿಗೆ, ನಲ್ಲಾರಿ ಜಾಣೆ ಬಾರ ನನ್ನ ಜೊತೆಯಾಗಿ, ಸಿಂಗಾರಿ ಜಾಣೆ ಹೋಗುವನ ಜಾತರಿಗೆ. ಕೈಗೆ ಬಾಳೆ ಹಾಕೋಳಲ್ಲ, ಕಾಲಿಗೆ ಗೆಜ್ಜೆ ಕಟ್ಟೋಳಲ್ಲ, ಬರುವಳಲ್ಲ ಜಾತರಿಗೆ, ನಲ್ಲಾರಿ ಜಾಣ ಬರುವಳಲ್ಲ ಜಾತರಿಗೆ. ಜಾಯಿ ಕಾಯಿ ಜಾಯಿ ಪತ್ರೆ ಪಾಲಿಲ ಲವಂಗದವನೆ ಕಟ್ಟಿ ಹೋಗೋ ಸೆರಗಿಗೆ, ನಲ್ಲಾರಿ ಜಾಣ ಕಟ್ಟಿ ಹೋಗೋ ಸೆರಗಿಗೆ. ದಿನ್ನ ತಹತ ದಿನ ದಿನ್ನ ತಹತ ದಿನ ದಿನ್ನ ತಹತ ದಿನ ದಿನ್, ದಿನ್ನ ತಹತ ದಿನ ದಿನ್ನ ತಹತ ದಿನ ದಿನ್ನ ತಹತ ದಿನ ದಿನ್. ಜಾಯಿ ಕಾಯಿ ಜಾಯಿ ಪತ್ರೆ ಪಾಲಿಲ ಲವಂಗದವನೆ ಕಟ್ಟಿ ಹೋಗೋ ಸೆರಗಿಗೆ, ನಲ್ಲಾರಿ ಜಾಣ ಕಟ್ಟಿ ಹೋಗೋ ಸೆರಗಿಗೆ. ಕಟ್ಟಿಗೆ ಸಾರ ಮಾಡಿಸಿ ಕೊಡುವೆ, ಸೊಂಟಕ್ಕೆ ಬಟ್ಟಿ ತರಿಸಿ ಕೊಡುವೆ, ಹೋಗುವನ ಜಾತರಿಗೆ, ನಲ್ಲಾರಿ ಜಾಣೆ ಬಾರ ನನ್ನ ಜೊತೆಯಾಗೆ. ಸಾರ ಹಾಕೋಳಲ್ಲ, ಸೊಂಟಕ್ಕೆ ಬಟ್ಟಿ ಕಟ್ಟೋಳಲ್ಲ, ಬರುವಳಲ್ಲ ಜಾತರಿಗೆ, ನಲ್ಲಾರಿ ಜಾಣ ಬರುವಳಲ್ಲ ಜಾತರಿಗೆ. ಜಾಯಿ ಕಾಯಿ ಜಾಯಿ ಪತ್ರೆ ಪಾಲಿಲ ಲವಂಗದವನೆ ಕಟ್ಟಿ ಹೋಗೋ ಸೆರಗಿಗೆ, ನಲ್ಲಾರಿ ಜಾಣ ಕಟ್ಟಿ ಹೋಗೋ ಸೆರಗಿಗೆ. ಧನ್ಯವಾದಗಳು. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಿದಾಯ ಯತಿ ಮಾಸೀತಂ ಕುಂಜಾದ್ಭೂತ ಫಲೇವಾಪರಂ ಪ್ರವಾಸೇ ಜಾಗಯತ್ರಾಜನ್ ಕ್ರೋಧಂ ಪ್ರಾಥಮಿಕಂ ತ್ಯಜೇತ್ ಅಂತ ಹೇಳಿ ಒಂದು ಸಾಲುಗಳನ್ನ ಹೇಳ್ಕೊಟ್ಟಿದ್ರು. ಮತ್ತೆ ಅದರ ಅರ್ಥ ಕೂಡ ಅಚ್ಚುಕಟ್ಟಾಗಿ ಬಿಡಿಸಿ 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 ಹೇಳ್ಕೊಟ್ಟಿದ್ರು. ಅವತ್ತು ಇವತ್ತು ನನಗೆ ಪ್ರತಿಯೊಂದು ಒಂದು ಆ ಸನ್ನಿವೇಶದಲ್ಲಿ ಅವ್ರು ಹೇಳ್ಕೊಟ್ಟಿದ್ದು ನನಗೆ ಪದೇ ಪದೇ ನೆನಪಾಗ್ತಾ ಇರುತ್ತೆ. ಹಾಗಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಗುರುಗಳಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ವಸಂತ ಲಕ್ಷ್ಮಿ ಅಂತ. ನಾನು ಇಲ್ಲೇ ಓದಿದ್ದು, ಇದೇ ಊರೊಳಗೆ. ಇವಾಗ ಇರೋದು ಪ್ರೆಸೆಂಟ್ ಬೆಂಗಳೂರು. ಅದ್ಭುತವಾದ ಕಂಠ, ಕೋಗಿಲೆಯಂತಹ ಒಂದು ಧ್ವನಿ ನಮ್ಮ ಹೇಮಪ್ರಸಾದ್. ಎಷ್ಟು ಚೆನ್ನಾಗಿದ್ದಲ್ಲ ಸಂಘ. ಒಂದ್ಸಲ ಇನ್ನೊಂದ್ಸಲ ಜೋರ ಚಪ್ಪಾಳೆ. ಆ ಧ್ವನಿಗೆ ಇನ್ನೊಂದು ಧ್ವನಿ ವಸಂತ ತುಂಬಾ ಚೆನ್ನಾಗಿ ಹಾಡಿದೆ ಹಾಗೂ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದೆ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ಹೇಮಪ್ರಸಾದ್ ಭಾಷಣ ಜಾಸ್ತಿ ಆಯ್ತು ಅಂತ
ಎಲ್ಲೂ ಗೋರ್ಮೆಂಟ್ ಇದ್ದಿಲ್ಲ ಮೇಲೆ ಇಲ್ಲ. ಅಲ್ಲ ನಿಮ್ಗೆ ನಾವು ಡ್ಯಾನ್ಸ್ ಮಾಡ್ತಿದ್ದೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದ್ದಿದ್ದೆ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಲಿಕ್ಕೆ. ಇವತ್ತು ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಹೊರಗಡೆ ಇದ್ದಾರೆ, ಯಾರಿಗೂ ಯಾರು ಸಂಬಂಧ ಇಲ್ಲದಿದ್ದಾರೆ. ಸೊ ಇವತ್ತು ನಾವು ಇವತ್ತು ಟೀಚರ್ಸ್ನ ಇಷ್ಟು ಕರೆಸಿ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂತಂದ್ರೆ ಇದಕ್ಕೆಲ್ಲ ಪ್ರೇರಣೆ ನಾವೆಲ್ಲ ಟೀಚರ್ಸ್ ಅಂತಂದ್ರೆ ಭಯ ಭಕ್ತಿ ಅವ್ರ ಮಾತುಗಳನ್ನ ಕೇಳಿಕೊಂಡು ಬೆಳೆದಿರ್ತಕ್ಕಂಥವ್ರು. ತಂದೆ ತಾಯಿ ಬಿಟ್ಟರೆ ಗುರುಗಳೇ ನೆಕ್ಸ್ಟ್ ಪ್ಲೇಸ್ ಇರೋದು. ಇವ್ರು ಮೂವರನ್ನ ನಾವು ಯಾವ ಜನ್ಮದಲ್ಲಿ ಕೂಡ ತಿರ್ಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಭಾವನೆ ಇರ್ತದೆ ನಮಗೆ. ಆದ್ರೆ ಇವತ್ತು ಮನಿ ಮೈಂಡೆಡ್ ಪ್ರಪಂಚ. ಒಬ್ಬ LKG ಸ್ಟೂಡೆಂಟ್ಗೆ 50,000, ಒಬ್ಬ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ 1 lakh 1.5 lakh rupees ಚಾರ್ಜ್ ಮಾಡ್ತಾರೆ ಇವತ್ತು ಪ್ರೈವೇಟ್ ಸೆಕ್ಟರ್ ಸ್ಕೂಲ್ಸ್ ಅಲ್ಲಿ. ಇವತ್ತು ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಇವತ್ತು ನನ್ನ ಮಕ್ಕಳು ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಸೇರಿ ಓದ್ತಾ ಇರ್ಬೇಕಾದ್ರೆ ಟೀಚರ್ಸು ಮತ್ತೆ ವಿದ್ಯಾರ್ಥಿಗಳ ನಡುವೆ ಯಾವುದೇ ಒಂದು ಅನುಭವದ ಸಂಬಂಧ ಇಲ್ಲ. ಇದು ನನ್ನ ಮನಸ್ಸನ್ನ ಬಾಧೆ ತುಂಬಾ ಬಾಧೆ ಅನ್ತು. ಯಾಕಂದ್ರೆ ನಮಗೆ ಇವತ್ತು ಟೀಚರ್ಸ್ ಅಂತಂದ್ರೆ ಒಂದು ಕಣ್ಣಲ್ಲಿ ಇರುತ್ತೆ. ಎಲೆಕ್ಷನ್ಸ್ ಆಗಲಿ ಅಥವಾ ಏನಾದ್ರು ಪೊಲಿಟಿಕಲ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಯಾವುದೇ ಬಂದ್ರೆ ಸೊ ಅವ್ರನ್ನ ಹೊರತುಂಬಿಸ್ತಾರೆ, ಅವ್ರನ್ನ ಏನ್ ಬೇಕಾದ್ರೂ ಯಾವ ಸ್ಟೇಜಿಗೆ ಬೇಕಾದ್ರೂ ಇನ್ವೈಟ್ ಮಾಡ್ತಾರೆ. ಅಥವಾ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಾದ್ರು ಅಧಿಕಾರ ಇದ್ರೆ ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಇನ್ನೊಂದು ಇವತ್ತು ಹೈಸ್ಕೂಲ್ಗಳಾಗಲಿ ನಮ್ಮ ಪ್ರಾಥಮಿಕ ಶಾಲೆ ಅವರು ಹೇಳ್ಕೊಟ್ಟಂತ ಶಿಲೆ ಇವತ್ತು ಯಾವ ಹೈ ಲೆವೆಲ್ ಎಜುಕೇಶನ್ ಸೆಂಟರ್ಗಳು ಕೂಡ ಸಿಗ್ತಾ ಇಲ್ಲ. ಇವತ್ತು ಎದುರುಗಡೆ ಟೀಚರ್ಸ್ ಬಂದು ಒಂದು ನಮಸ್ಕಾರ ಆಗ್ತಕ್ಕಂತ ಒಂದು ಸಭ್ಯತೆ ಇವತ್ತಿನ ಮಕ್ಕಳಲ್ಲಿ ಇಲ್ಲ. ಹಾಗಾಗಿ ನಮ್ಮ ಇವತ್ತು ಏನಿದೆ ಈ ಶಾಲೆ ವ್ಯವಸ್ಥಾಪಕರಿದ್ದಾರೆ, ದಯವಿಟ್ಟು ನಮ್ಮ ಹಳೆಯ ಶಿಕ್ಷಕರುಗಳಿಗೆ ಸೊ ಇನ್ನೂ ಹೆಚ್ಚಿನ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು. ಮುಂದಿನ ಈಗಿನ ಪ್ರೆಸೆಂಟ್ ಇರ್ತಕ್ಕಂಥ ಶಿಕ್ಷಕರು ಇನ್ನೂ ಈ ಶಾಲೆಗೆ ಹೆಚ್ಚಾಗಿ ಬೆಳೆಸಬೇಕು. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ನಾವು ಸುಮಾರು 2000-2300 ಸ್ಟ್ರೆಂತ್ ಎಷ್ಟಿದೆ. ಸೊ ಅಜಗಜಾಂತರ ವ್ಯತ್ಯಾಸ ಇದೆ. ಸುಮಾರು 450 ಅವಶ್ಯಕವಾಗಿರ್ತಕ್ಕಂಥದ್ದನ್ನ ನೀಡಿ ಸೊ ಶಾಲೆಯನ್ನು ಅಭಿವೃದ್ಧಿಗೊಳಿಸಲಿ ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಇದು ಇಲ್ಲಿಗೆ ಮುಗಿಯೋದಿಲ್ಲ, ಇದು ಪ್ರಾರಂಭ ಮಾತ್ರ. ಸೊ ಇದರ ಮುಂದೆ ಒಂದು ಟ್ರಸ್ಟ್ ಅನ್ನ ಮಾಡಬೇಕು ಅಥವಾ ಸೊಸೈಟಿಯನ್ನ ಮಾಡಬೇಕು. ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಏನಾದ್ರೂ ನಮ್ಮ ಹಳೆ ವಿದ್ಯಾರ್ಥಿಗಳ ಕಡೆಯಿಂದ ಏನಾದ್ರೂ ಮಾಡಬೇಕು. ಮತ್ತೆ ಇದೆ ಅಂತಲ್ಲ, ಸಾಮಾಜಿಕ ನಮ್ಗೆ ನೋಡಿ ಪೊಲಿಟಿಷಿಯನ್ಸ್ ಅಥವಾ ಬೇರೆಯವರು ರಿಚ್ಚಾಗಿರೋರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕು ಮಾಡಬೇಕು ಅನ್ನೋದೇನಿಲ್ಲ. ಇವತ್ತು ನಾವು ಈ ಸ್ಟೇಜ್ ಹತ್ರ ನಿಂತಿದ್ದೀವಿ ಅಥವಾ ನಿಮ್ಮ ಜೀವನವನ್ನು ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಇವತ್ತು ಒಂದು ಕೂಡೋದು ಮಾಡ್ತಾ ಇದ್ದೀವಿ, ಕಲಿಯೋದು ಮಾಡ್ತಾ ಇದ್ದೀವಿ, ಒಂದು ಸಮಾಜದಲ್ಲಿ ಒಂದು ಒಳ್ಳೆ ರೀತಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಟೀಚರ್ ಹೇಳ್ಕೊಟ್ಟಂತ ಮಾತುಗಳು. ಇವತ್ತು ನಮ್ಗೆ ಭೀಮನ್ ಸರ್ ಸರಿ ಫೋನ್ ಮಾಡಿದೆ ಬೆಳಿಗ್ಗೆ ಮೊನ್ನೆ, ನನಗೆ ಯಾರು ಅಂತ ಗೊತ್ತಾಗ್ಲಿಲ್ಲ, ಆದ್ರೆ ನೀನ್ ಮರಿದಾಗ ನನಗೆ ಫೋನ್ ಮಾಡು, ನಾನು ಬಂದ್ಬಿಡ್ತೀನಿ, ನಾನು ಮರ್ತೋಗ್ಬೋದು, ಭಾನುವಾರ ಬೆಳಗ್ಗೆ ಒಂದ್ಸರಿ ಫೋನ್ ಮಾಡು ಅಂತ. ಸೊ ಆ ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗ್ ಕೋಟಿ ಕೊಟ್ಟು ಸಿಗೋದಿಲ್ಲ ನಮ್ಗೆ. ಈಗ ಒಬ್ಬೊಬ್ರು ಒಂದೊಂದು ರಂಗದಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್ಗೆ ನಮ್ಮ ಇನ್ನೊಂದಿನ ಬಂದರು, ನಮ್ ಇಷ್ಟು ಬ್ಯಾಚ್ ಅಲ್ಲಿ ಒಬ್ಬ ಹುಡುಗ ಪೊಲೀಸ್ ಆಗಿದ್ದಾರೆ, ಇನ್ನೊಬ್ಬ ಹುಡುಗ ಕಾನ್ಸ್ಟೇಬಲ್ ಆಗಿದ್ದಾರೆ. ಸೊ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಕೂಡ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದ್ದಾರೆ, ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಸೊ ಒಬ್ಬೊಬ್ರು ಕೆಲವರು ಬೇರೆ ಬೇರೆ ವೃತ್ತಿಗಳಿದ್ದಾರೆ. ಆದ್ರೂ ಕೂಡ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ಒಂದೇ ಕಾರಣ, ನಮ್ಮ ಟೀಚರ್ಸ್, ನಮ್ಮ ಶಾಲೆ ಸ್ಟಾರ್ಟಿಂಗ್ 1ನೇ ಕ್ಲಾಸಿಂದ ಹಿಡಿದು ನರಸಿಂಹಮೂರ್ತಿ ಸರ್ ಇರ್ಬೋದು, ಯಾರು ಸತ್ಯನಾರಾಯಣಪ್ಪ ಸರ್ ಇರ್ಬೋದು, MNN ಸರ್ ಇರ್ಬೋದು, ಓಕೆ ಮೇಡಮ್ ಇರ್ಬೋದು, ವಿಜ್ಞಾನ ಮೇಡಮ್ ಇರ್ಬೋದು, ಮತ್ತೆ ರಂಗಮ್ಮ ಟೀಚರ್ ಇದ್ರು, ಸಿದ್ಧಲಕ್ಷ್ಮಮ್ಮ ಮೇಡಮ್ ಇದ್ರು. ಇವ್ರು ಹೇಳ್ಕೊಟ್ಟಂತ ಪ್ರತಿಯೊಂದು ಹೇಮಂತ್ ಸರ್, ವೆಂಕಟೇಶ್ ಸರ್, ಓಕೆ ಇವ್ರು ಹೇಳ್ಕೊಟ್ಟಂತ ಪ್ರತಿಯೊಂದು ಲೆಸನ್ಸ್, ಪ್ರತಿಯೊಂದು ಮಾತು ಈಗಲೂ ಕೂಡ ನಮಗೆ ಕ್ಯೂನಲ್ಲಿ ಅಂತ ಇರ್ತದೆ. ನಮ್ಮ ಹೈಸ್ಕೂಲಿಗೆ ಬಂದಂದ್ರೆ ನನಗೆ ಜಾಸ್ತಿ ನೆನಪಾಗೋದು ಅಂತಂದ್ರೆ ಕನ್ನಡ ಮಾಸ್ಟ್ರು,
ಅವ್ರು ಹೇಳಿರ್ತಕ್ಕಂಥ ಪ್ರಯೋಗಗಳು ಈಗಲೂ ಬಾಯಿಗೆ ಬರ್ತವೆ ಕೆಲವು. ಆ ತರ ಪಾಠ ಮಾಡಿದ್ದಾರೆ. ಮ್ಯಾಥ್ಸ್ ಟೀಚರ್, ಓಕೆ, ಇಂಗ್ಲಿಷ್ ಟೀಚರ್, ಓಕೆ, ಸೋಷಿಯಲ್ ಟೀಚರ್, ಸೊ ನಮ್ಮ ರೆಡ್ಡಿ ಸರ್, ನಮ್ಮ ಬೇವಡ್ ಸರ್, ಇವರ ಪ್ರತಿ ಒಂದರ ಡೈಮಂಡ್ ಇದ್ದಾಗೆ. ಇವತ್ತು ಟೀಚರ್ಸ್ ಶಿಕ್ಷಣ ಏನಪ್ಪ ಅಂತಂದ್ರೆ ಸಿಲೆಬಸ್ ಏನಿದೆ, ಟೈಮ್ ಟೇಬಲ್ ಏನಿದೆ, 40 minutes ಈ ಪಾಯಿಂಟ್ಸ್ ಹೇಳ್ಬೇಕು, ನಮ್ಮಲ್ಲಿ ಕೊಡಬೇಕು. ಸೊ ಕ್ಲಾಸಿಂದ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗೋಣ. ಶಾಲೆಯಲ್ಲಿ ಯಾರಿಗೆ ಅತ್ಯುತ್ತಮ ಅಂಕಗಳು ಬರ್ತವೆ ಅವ್ರಿಗೆ ನಮಗೆ ಕೈಲಾದಷ್ಟು ಸಹಾಯ ಅಥವಾ ಯಾರು ಬಡ ವಿದ್ಯಾರ್ಥಿ ಅಥವಾ ಅವ್ರನ್ನ ಫೀಸನ್ನ ತರಿಸ್ತಕ್ಕಂಥದ್ದು, ಈ ತರ ಹಳ್ಳಿ ಸೇವೆ ಮಾಡ್ಕೊಳ್ಳೋದು ಸಾಕು. ನೀವು ದುಡಿತಕ್ಕಂಥ 100 ರೂಪಾಯಿಲಿ 1 ರೂಪಾಯಿ ಕೊಟ್ಟರು ಕೂಡ, ಈಗ ಒಂದು ಫ್ಯಾಮಿಲಿ ಒಂದು ಹೋಟೆಲ್ಗೆ ಹೋಯ್ತು, ಒಂದು ಮೂವಿಗೆ ಹೋದ್ರೆ 1000 ರೂಪಾಯಿ ಖರ್ಚು ಮಾಡ್ತಾರೆ, 500 ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಇಂಥದ್ದಕ್ಕೆ ಒಂದು ಶಾಲಾ ಆಡಳಿತಕ್ಕೆ ಅಥವಾ ನಮ್ಮ ಒಂದು ಸಂಘ ಅಥವಾ ಏನು ಟ್ರಸ್ಟಿಂದ 100 ರೂಪಾಯಿ ಕೂಡ ಸೇವ್ ಮಾಡಿದ್ರು ಕೂಡ ಇಂಥ ನಮ್ಮ ಶಾಲೆಯಲ್ಲಿ ಹೊಸಕೆರೆ ಶಾಲೆ ಸಾಕು. ನಾವು ಚಿಕ್ಕ ಕುಟುಂಬದಿಂದ ಬಂದಿರೋರು. ಸೊ ಹಾಗಾಗಿ ಚಿಕ್ಕದಾಗಿ ನಮ್ಮ ಕಡೆಯಿಂದ ಸಹಾಯ ಮಾಡೋದು ಕೂಡ, ನಮ್ಮನ್ನು ನೋಡಿ ಇನ್ನೊಂದು ಬ್ಯಾಚ್ ಮಾಡ್ತಕ್ಕಂಥದ್ದು ಇರ್ತದೆ ಅಥವಾ ಅದನ್ನು ನೋಡಿ ಮತ್ತೊಂದು ಬ್ಯಾಚ್ ಮಾಡ್ತಕ್ಕಂಥದ್ದು ಇರ್ತದೆ. ಸೊ ಅದರಿಂದ ನಮ್ಮ ಶಾಲೆ ಡೆವಲಪ್ ಆಗ್ತದೆ. ಈ ಹೊಸಕೆರೆಯಲ್ಲಿ ಟೀಚರ್ಸ್ ಇವ್ರು ಏನ್ ನಮ್ಗೆ ಕಲಿಸಿದ್ದಾರೆ ಅವ್ರಿಗೂ ಒಂದು ಹೆಸರು ಬರ್ತದೆ. ಇದು ನನ್ನ ಮುಖ್ಯ ಉದ್ದೇಶ. ಇದ್ರ ಮಾತನಾಡಿ ಇಷ್ಟು ನಾವು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಶಿಕ್ಷಕರಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಈಗ ಕೊನೆಯದಾಗಿ ಹರೀಶ್ ನೀವು ಕೂಡ ವ್ಯಕ್ತಪಡಿಸಬೇಕು. ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿದಾಗ ನಮ್ಮ ಈ ತರ ಕಾರ್ಯಕ್ರಮ ಮಾಡಬೇಕು. ನಾವು ಇವತ್ತು ಶಿಕ್ಷಣದಲ್ಲಿ ತುಂಬಾ ಗುರುಗಳ ಮೌಲ್ಯ ಕಡಿಮೆ ಆಗ್ತಾ ಇದೆ. ಗುರುಗಳಿಗೂ ಶಿಷ್ಯರಿಗೂ ಗುರು ಭಕ್ತಿ ಇಲ್ಲಂತಾಗ್ತದೆ. ಸೊ ಏನೋ ಒಂದು ಮಾಡಿ ಗುರುಗಳ ಒಂದು ವಂದನೆಯನ್ನು ಮಾಡೋಣ, ಒಂದು ನಮ್ಮ ಜೀವನ ಒಂದು ಸಾರ್ಥ ಅನ್ಸ್ಕೋಬೇಕು ಅಂತ ಅಂದ್ಕೊಂಡಾಗ ಸರಿ ನಮ್ಮ ಆಯ್ತು ಮಾಡೋಣ ಬಿಡು, ಒಂದು ಗ್ರೂಪ್ ಕ್ರಿಯೇಟ್ ಮಾಡೋಣ, ಒಂದಷ್ಟು ಸೇರಿಸೋಣ ಅಂತ ಹೇಳಿ ಅವ್ರು ಮಾತಾಡ್ಕೊಂಡು ಶುರು ಮಾಡಿದ್ವಿ. ಮೊದಲು ಈ ಕಾರ್ಯಕ್ರಮಕ್ಕೆ ಬುನಾದಿ ಹಾಕೊಂಡು ಒಂದು ಬೇಸ್ಮೆಂಟ್ ಅನ್ನ ಹಾಕೊಂಡು ತಳಹದಿ ಹಾಕೊಂಡು ನರ್ಸಮೂರ್ತಿ ಅವ್ರಿಗೆ ನಮ್ಮೆಲ್ಲ ಚಪ್ಪಾಳೆ ಬಂದ್ರು. ಬೇಸ್ಮೆಂಟ್ ಅನ್ನ ಹಾಕೊಟ್ಟು ಆ ಕಟ್ಟಡ ಕಟ್ಟಬೇಕಲ್ಲ, ಅದ್ರ ಕಟ್ಟಿ ನಿಂತ್ಕೊಂಡು ಬರೋದಕ್ಕೂ ಸಪೋರ್ಟ್ ಮಾಡೋರು ನರ್ಸಮೂರ್ತಿ. ಜೊತೆಗೆ ಅವ್ರಿಗೊಂಥರ ಬೆನ್ನೆಲುಬಾಗಿ ಬ್ಯಾಕ್ ಬೋನ್ ನಿಂತಂದವರು ನಮ್ಗೆ ಇಮ್ರಾನ್ ಒಬ್ಬ. ಇವತ್ತು ಅವ್ನಿಗೆ ಬ್ಯಾಕ್ ಬೋನ್ ಸರ್ಜರಿ ಆಗಿದೆ. ಆ ನೋವಲ್ಲಿದ್ರು ಸಹ ಪ್ರತಿದಿನ ಸ್ಕೂಲಿಗೆ ಬಂದು ಅಲ್ಲಿ ವಾಟರ್ ಬಿಟ್ ಹಾಕ್ಸ್ಬೇಕು ಅಂತ ಮಾತಾಡಿ ಸ್ಕೂಲಿಗೆ ಬಂದು ನೋಡ್ಕೊಂಡು ಅಲ್ಲಿ ಏನ್ ಸಮಸ್ಯೆ ಇದೆ ಅವೆಲ್ಲ ತಿಳ್ಕೊಂಡು ಇವತ್ತು ಓಡಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಸಮೇತ ಏನೋ ಮಾಡೋದು ಏನ್ ಮಾಡೋಣ ಲೇ ನಮ್ಮ ಮಕ್ಕಳಿಗೆ ಅಲ್ಲೆಲ್ಲೋ ಇತ್ತು ಸಾಯ ನಮ್ಮ ಮಕ್ಕಳು ನಮ್ಮ ಊರು ಐಎಸ್ರು ಈ ಡೈಲಾಗ್ ಅಲ್ಲಿ ಕೇಳ್ತಾ ಇದ್ವಿ. ಅಂದ್ರೆ ಇಲ್ಲ ಇವು ಅರ್ಥವರ್ಗ ಒಬ್ಬನೇ ಓಡಾಡ್ಬೋದು. ಯಾಕಂದ್ರೆ ಎಲ್ಲರೂ ದೂರ ಇದ್ವಿ, ಎಲ್ಲರೂ ಬರಕ್ ಆಗ್ತಾ ಇಲ್ಲ, ಏನೋ ಒಂದು ಮಾಡಿದ್ವಿ, ಒಂದು ಅಡ್ಜಸ್ಟ್ ಮಾಡ್ಬೇಕು ಅಂತ ಹೇಳ್ಕೊಂಡಾಗ ಕೊನೆಗೆ ಅವನು ಅದನ್ನ ಮಾಡ್ಕೊಂಡು ಹೋದ. ಇವತ್ತು ನೋಡಿ ಈಗಲೂ ಸಮೇತ ಏನೋ ನೀಗಿಲ್ಲ ಅದು ಮತ್ತೆ ಹೊಡ್ಕೊಳ್ಳೋದ ನೀರು ತಗೊಂಡ್ಬರ್ಬೇಕಂತ ಅಂದ್ರೆ ಇವಾಗಲೂ ಕೆಲಸ ಮಾಡ್ತಾರೆ. ಜೊತೆಗೆ ಇಷ್ಟು ಜನಗಳನ್ನ ಕೂಡ ಹಾಕ್ಬೇಕಲ್ಲ, ಇಷ್ಟು ಜನಗಳಿಗೆ ಫೋನ್ ಮಾಡ್ಬೇಕಲ್ಲ, ಇಷ್ಟು ಜನಗಳಿಗೆ ಫೋನ್ ಮಾಡಿ ಏನೋ ಒಂದು ಅರಿವು ಸೇವೆ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಹಾಕಪ್ಪ ಅಂದ್ಬಿಟ್ಟು ಪ್ರತಿನಿತ್ಯ ಫೋನ್ ಮಾಡಿ ಪಾಪ ಕ್ಷಮೆ ಇರಲಿ ಶೋಭಾ ನಿಜವಾಗ್ಲೂ ಬೈಕ್ ಮಾಡಿ ಅವತ್ತು ಯಾಕಪ್ಪ ಇವ್ರು ಇಷ್ಟೊಂದು ಆಚರಣೆ ಕೊಡ್ತಾಳೆ, ನೈಟ್ 9 ಗಂಟೆ 10 ಗಂಟೆ ಆಗ್ತಾ ಇದೆ, ಗ್ರೂಪ್ ಅಲ್ಲಿ ಫೋನ್ ಮಾಡ್ತಾಳೆ, ಇಷ್ಟೆಲ್ಲ ಹುಡುಗರೆಲ್ಲ ಎಕ್ಸಿಟ್ ಆಗ್ತಾರೆ ಕೆಲವು. ಬಟ್ ಅಂದ್ರೆ ಇವಾಗ ಅನಿಸ್ತಾ ಇದೆ ನನಗೆ ಸೊ ಪಾಪ ಅವ್ರಿಗೆ ಮಾಡಿ ಅವ್ರಿಗೆ ಇಷ್ಟೆಲ್ಲ ಸೇರಕ್ಕೆ ಆಗ್ತಿರ್ಲಿಲ್ಲ ನಿಜವಾಗ್ಲು. ಅಷ್ಟು ಜನಗಳಿಗೆ ಎಲ್ಲರ ಪರವಾಗಿ ನಾನು ಕ್ಷಮೆ ಕೇಳಿ ಶೋಭಾ. ಯಾಕಂದ್ರೆ ಎಲ್ಲರೂ ಬೈಕೊಂಡ್ವಿ, ನಮ್ಮವರಾಗಿ ಎಲ್ಲರೂ ಬೈಕೊಂಡ್ವಿ. ಇವಳಿಗೆ ಕೆಲಸ ಇಲ್ಲ ಯಾವಾಗ ಫೋನ್ ಮಾಡ್ತಾರೆ, ಬಟ್ ಅವ್ರಿಗೆ ಫೋನ್ ಮಾಡಿಲ್ಲ ಅಂತಂದ್ರೆ ಇವತ್ತು ಇಷ್ಟೆಲ್ಲ ಸೇರಕ್ ಆಗ್ತಿರ್ಲಿಲ್ಲ. ಪಾಪ ಎಲ್ರಿಗೂ ಫೋನ್ ಮಾಡಿ ಎಷ್ಟೋ ಅಷ್ಟೋ ನಿಮ್ ಕೈಲಾದಷ್ಟು ದುಡ್ಡಾಗಿ ಮಾಡೋಣ ಅಂತಂದಾಗ ಪಾಪ ಅಷ್ಟು ಒಂಥರ ಸಪೋರ್ಟ್ ಆಗಿ ನಿಂತ್ಕೊಂಡಂತವ್ರು ಈ ಕಾರ್ಯಕ್ರಮಕ್ಕೆ ಒಂದಷ್ಟು ಸಹಕಾರಿ ಸಂಪೂರ್ಣ ನೀಡುವಂತವ್ರು ಶೋಭಾ ಅವರು. ಅವರೇ ಈ ಕಾರ್ಯಕ್ರಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ ಕೆ ರಂಗನಾಥ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೆಲವು ನಾವು ಅನ್ಕೊಂತೀವಿ ಎಷ್ಟು ಒಂದು ಹಂತಕ್ಕೆ ಹೋದ್ರು ಅಂತಂದ್ರೆ ಅವರಲ್ಲಿ ದುರಹಂಕಾರ ಬರುತ್ತೆ, ಅಹಂಕಾರ ಬರುತ್ತೆ. ಹೆಂಗಪ್ಪ ಮಾತಾಡ್ಸಿ ನನ್ನವರಾಗಿ ಇಷ್ಟೊತ್ತರ ಮುಚ್ಬೇಡ ಹೆಂಗಪ್ಪ ಮಾತಾಡ್ಸು ಅಂತ. ಬಟ್ ಆದ್ರೆ ಇವತ್ತು ಎಲ್ಲಷ್ಟು ಒಂದು ಚೂರು ಅಹಂಕಾರ ನಾನು ನೋಡಲಿಲ್ಲ, ಎಲ್ಲಷ್ಟು ನಾನು ಕಾಣಲಿಲ್ಲ. ಯಾಕಂದ್ರೆ ತುಂಬಿ ಕೊರ ಅಂತಾರೆ. ಸಣ್ಣ ಎಕ್ಸಾಂಪಲ್ ಎಷ್ಟೋ ಜನ ಕಾನ್ಸ್ಟೇಬಲ್ ಕೆಲವು ಅವರು ನಾನು ಫೋನ್ ಮಾಡಿದಾಗ ಈ ತರ
ಫಂಕ್ಷನ್ ಮಾಡ್ತಾ ಇದ್ದೀವಿ ಏನೋ ಮಾಡೋಣ, ಹೋಟೆಲ್ ನಿಮ್ಮಿಂದ ನಾವು ಸರ್ ನಾವೆಲ್ಲ ಬಿಸಿ ಆಗಿರ್ತೀವಿ, ನೀವು ಇದರ ನಾವು ಡಿಸ್ಟರ್ಬ್ ಮಾಡ್ತಾರೆ, ಈ ತರ ಮಾತುಗಳು ಬಂತು. ಕೆಲವು ನಮ್ಮ ಡಿಗ್ರಿ ಕ್ಲಾಸ್ಮೇಟ್ಸ್ ಎಲ್ಲ ಕೆಲವು ಆಗಲ್ಲ, ಯಾಕಂದ್ರೆ ನಾವು PUC ಮಾಡಿದ್ವಿ, ಡಿಗ್ರಿ ಮಾಡಿದ್ವಿ, ಅವಾಗ ಈ ಮಾತ್ರ ಇತರ ಅನುಭವ ಆಯ್ತು. ಅದು ಇವತ್ತಿಗೂ ಒಂದು ಚೂರು ದುರಹಂಕಾರವನ್ನು ಪಡೆದೆ ನಮ್ಗೆಲ್ಲರಿಗೂ ಸಪೋರ್ಟ್ ಇಟ್ಕೊಂಡು ಅದೇನಾಗೋದಾಗ್ಲಿ ಒಂದ್ ಮಾತು ಎಷ್ಟರ ಖರ್ಚಾಗೋ ನಿಮ್ ಕೈ ಆಗಿಲ್ಲ, ನಮ್ ಬೇಕಾದ್ರೆ ಕೊಟ್ಬಿಡ್ತೀವಿ ಆಗ್ರೋ ಮಾಡ್ರೋ ಮಾಡೋಣ ಕೊಡೋ ಅಂತ ಪ್ರತಿದಿನ ಮೆಸೇಜ್, ಆ ಮೆಸೇಜ್ ನೋಡೋಕ್ರಿ ಕೈ ಮುಗಿದ್ಕೊಂಡು ಒಬ್ಬ ಕೇಳ್ಕೊಂತ ಇದ್ದ, ಬರ್ರಿ ಸೇರೋಣ, ಎಲ್ಲರೂ ಒಗ್ಗಟ್ಟಾಗೋಣ, ಆ ಗುರುಗಳು ನಮ್ಮಿಂದ ನಮ್ಮನ್ನ ನೆನೆಸೋಣ, ಅವ್ರು ನಾವು ನೆನೆಸ್ಕೊಳ್ಳೋಣ, ಅವ್ರನ್ನ ಸನ್ಮಾನ ಮಾಡೋಣ, ಧನ್ಯವಾದ ತಿಳಿಸೋಣ ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಅಂತ ಬಿಸಿ ಶೆಡ್ಯೂಲ್ ಅವ್ರು ಅಂತ ಕಾರ್ಯಕ್ರಮ ಇದರಲ್ಲಿ ಇದ್ರು ಕೂಡ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಇಷ್ಟೆಲ್ಲ ಒಂದು ಬ್ರಿಡ್ಜ್ ಅನ್ನ ಕಟ್ಟಿದಂತ ಒಂದು ಗೋಡೆಯನ್ನು ನಿರ್ಮಿಸಿಕೊಂಡವರು ರಂಗನಾಥ್. ಸೊ ಆ ರಂಗನಾಥ್ಗೆ ನನ್ನ ಕಡೆಯಿಂದ ಎಲ್ಲ ಸ್ನೇಹಿತರನ್ನ ಧನ್ಯವಾದಗಳು. ನೋಡಿ ಸ್ಟೇಜ್ ಅಂತ ಬಂದಾಗ ಆಟೋಮೆಟಿಕ್ ಹೆಸರು ಮಾಡ್ತಾ ಹೋಗ್ತದೆ ಪಾಪ. ಶಿಕ್ಷಕರು ಅದಕ್ಕೆ ಇಲ್ಲೂ ತಿದ್ದಬೇಕು, ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಸಂಪೂರ್ಣವಾಗಿ ಇದು ನಮ್ಗಿಂತ ಸಾಧ್ಯ. ಶಾಲಾ ಆಗಿರ್ಬೋದು, ಹಾರ ಆಗಿರ್ಬೋದು, ಸಂಪೂರ್ಣ ಎಲ್ಲವನ್ನು ತಂದುಕೊಟ್ಟು ಕಾರ್ಯಕ್ರಮಕ್ಕೆ ಅದು ಬಿಡ್ಸ್ ಕಟ್ಟಿದ್ರೆ ಅದಕ್ಕೊಂದು ಮೋಲ್ಡ್ ಅಂತ ಹಾಕೋದು ಜಾವೇದ್ ಅವರು. ಸೊ ಎಲ್ಲರೂ ಧನ್ಯವಾದಗಳು. ಈಗ ರಂಗನಾಥ್ ಒಂದು ಎರಡು ಮಾತುಗಳನ್ನ ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿರುವ ಎಲ್ಲರನ್ನ ಗುರು ಹಿರಿಯರಿಗೆ ತಿಳಿಸುತ್ತಾ, ಫಸ್ಟ್ ಆಫ್ ಆಲ್ ನಾನು ಮೊದಲಿಗೆ ನಮ್ಮ ಎಲ್ಲ ಶಿಕ್ಷಕರಿಗೆ ಕ್ಷಮೆನೇ ಕೇಳ್ತೀನಿ. ಕಾರಣ ಇಷ್ಟೇ, ನಾವು 2003ನೇ ಬ್ಯಾಚಲ್ಲಿ ನಮ್ಮ ಬ್ಯಾಚಿಂದ ಯಾವುದೇ ರೀತಿಯ ಈ ಸ್ಕೂಲ್ಗೆ ಒಂದು ಡಿಸ್ಟಿಂಕ್ಷನ್ ಬರಲಿಲ್ಲ. ಅದು ಆ ವಿಚಾರ ಮನಸ್ಸಲ್ಲಿ ಇವತ್ತು ಸಮೇತ ಕೊಯ್ತಾ ಇದೆ. ಯಾಕಂದ್ರೆ ನಮ್ಮ ಸೀನಿಯರ್ ಬ್ಯಾಚಲ್ಲಿ ವಸಂತಕ್ ಅವರು ಡಿಸ್ಟಿಂಕ್ಷನ್ ಬಂದರು, ಮತ್ತು ನಮ್ಮ ಜೂನಿಯರ್ ಬ್ಯಾಚಲ್ಲಿ ಮಂಜು HS ಅಂತ ಡಿಸ್ಟಿಂಕ್ಷನ್ ಬಂದರು. ಆದರೆ ನಮ್ಮ 2003ನೇ ಬ್ಯಾಚಲ್ಲಿ ಡಿಸ್ಟಿಂಕ್ಷನ್ ಬರಲಿಲ್ಲ. ಅದು ಮೇ ಬಿ ಕಾರಣ ಒಂದು ICC ವರ್ಲ್ಡ್ ಕಪ್ ಇರ್ಬೋದು ಅಂತ ನನ್ನ ಅನಿಸಿಕೆ ಅಂದ್ಕೊಂಡಿದ್ದೀನಿ ಸರ್. ಓಕೆ, ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಮೊದಲಿಗೆ ದಿವಂಗತರಾದಂತಹ ಶ್ರೀ PTN ಸರ್ ಮತ್ತು DRP ಸರ್ ಅವರನ್ನ ನೆನೆಸುತ್ತಾ ನನ್ನ ಈ ಅನಿಸಿಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಸರ್, ನನ್ನ ಹೆಸರು ಬಂದು ರಂಗನಾಥ್ ಕೆ ಅಂತ ಹೇಳಿ. ಪ್ರಸ್ತುತ ನಾನು PSI ಅಂದ್ರೆ ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಇಲ್ಲಿ ಕರ್ತವ್ಯ ನಿರ್ವಹಿಸಿದೆ ಸರ್. ಸರ್, ಒಂದು ಹೆಮ್ಮೆ ಹೇಳ್ಕೊಂತೀನಿ, ನಮ್ದು ಏನು ನಿಮ್ಮ ಗುರುದಕ್ಷಿಣೆ ಅಥವಾ ನಿಮ್ಮ ಆಶೀರ್ವಾದದಿಂದ ನಮ್ದು ಇದು 6ನೇ ಸರ್ಕಾರಿ ಉದ್ಯೋಗ ಸರ್. ಹೆಮ್ಮೆ ಹೇಳ್ಕೊಂಡಿ ಸರ್. ನೀವು ನೀಡಿದ ಮಾರ್ಗದರ್ಶನದಿಂದ, ನೀವು ತೋರಿದ ದಾರಿಯಿಂದ ಇವತ್ತು ಈ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದೀವಿ ಸರ್. ಮಟ್ಟದಲ್ಲಿ ಬಾರಿಗೆ ನಮಗೆ ಚಂದ್ರಪ್ಪ ಸರ್ ಇದ್ದಾರಲ್ಲ, ಆಲ್ರೆಡಿ ನಮ್ಮ ಸ್ನೇಹಿತರಲ್ಲಿ ಹೇಳಿದ್ರು, ಅವರು ನಮಗೆ ಇಂಗ್ಲಿಷ್ ಯಾವ ರೀತಿ ಬರೀಬೇಕು ಅಂತ ಹೇಳಿ ಹೇಳ್ಬಿಟ್ಟು ಲಾಂಗ್ ನೋಟ್ ಬುಕ್ ಇಟ್ಟು ಒಂದು ಲೈನ್ ಬಿಟ್ಟು ಒಂದು ಲೈನ್ ಅವ್ರ ಫೇಮಸ್ ಡೈಲಾಗು ಒಂದು ಹೇಳ್ತೀನಿ ಅಂದ್ರೆ ನಮಗೆ ಇಂಗ್ಲಿಷ್ ಅವರ ಕ್ಲಾಸಿಗೆ ಬಂದ ಸಾಕು, ಪಪನ್ ವಾಸ್ ದ ಬ್ರಾಂಡೆಡ್ ದ ಪಾಯಪ್ಪ ಕ್ಲಾಸ್ ರೂಮ್ ಅಂತ ಹೇಳೋದು. ಅದು ಇವತ್ತು ಸಮೇತ ನನ್ನ ಮನಸ್ಸಲ್ಲಿ ಹೊರತಾ ಇದೆ. ಹಾಗೇನೆ ಮತ್ತೊಬ್ಬ ಕನ್ನಡ ಶಿಕ್ಷಕರಾದಂತಹ GSN ಸರ್ ಅವರು ಒಂದ್ಸರಿ GSN ಸರ್ ಅವರು ಹರಿಶ್ಚಂದ್ರ ಕಾವ್ಯ ಒಂದು ಪದ್ಯನ ಪಾಠ ಮಾಡಕ್ ಬರ್ತಾರೆ. ನಮ್ಮ ರೂಮಿಗೆ ಬಂದಾಗ ಹರಿಶ್ಚಂದ್ರ ಕಾವ್ಯ ಪಠನ ಮಾಡ್ಬೇಕಾದ್ರೆ ಸ್ವತಃ GSN ಸರ್ ಅವ್ರ ಕಣ್ಣಲ್ಲಿ ಕಣ್ಣೀರು ಬರ್ತೋಗೋದು ನಾನು ಸಮೇತ ಕಣ್ಣಾರಿ ನೋಡಿದ್ದೀನಿ. ಅದು ಅವರ ಇನ್ವಾಲ್ವ್ಮೆಂಟ್, ಅಂದ್ರೆ ಮಕ್ಕಳಿಗೆ ನಾವು ಯಾವ ರೀತಿ ಬೋಧನೆ ಮಾಡಬೇಕು ಅನ್ನೋದು ಅಂತಹ ಕಿಚ್ಚು ಅವರಲ್ಲಿತ್ತು. ಹಾಗೆಯೇ ಮತ್ತೊಬ್ಬ ನಮ್ಮ ಗಣಿತ ಶಿಕ್ಷಕರಾದಂತಹ KR ಸರ್ ಬಗ್ಗೆ ನಾನು ಯೂಶಲಿ ನಾನು ಏನು ಆಫ್ಟರ್ 10th ಆದ್ಮೇಲೆ PUC ಸೈನ್ಸ್ ಮಾಡಲೇಬೇಕು ಸರ್ ಅಂತ ಹೇಳಿ KR ಸರ್ ಬಂದಾಗೆಲ್ಲ ಹೇಳ್ತಿದ್ದೆ, ಸರ್ ದಯವಿಟ್ಟು ನೀವು ಕನ್ನಡದಲ್ಲಿ ಟೀಚ್ ಮಾಡ್ತಿಲ್ಲ, ಅದನ್ನ ಸ್ವಲ್ಪ ಇಂಗ್ಲೀಷಲ್ಲಿ ಟೀಚ್ ಮಾಡಿ ಸರ್, ನನಗೆ ಅಂದ್ರೆ PUC ಹೋದಾಗ ಸೈನ್ಸ್ ತಗೊಂಡಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಬಂದಾಗ ಅಲ್ಲಲ್ಲಿ ಸ್ವಲ್ಪ ಇಂಗ್ಲಿಷ್ ಪದನ ಯೂಸ್ ಮಾಡೋರು, ಅದರಿಂದ ಸ್ವಲ್ಪ ನಮಗೆ ಉಪಯೋಗ ಆಯಿತು. ಹಾಗೆಯೇ ಇನ್ನೊಂದು ನಮ್ಮ ದಿವಂಗತ PTN ಸರ್ ಅವರು ಏನು ವಿಜ್ಞಾನ ಪಾಠ ಮಾಡಬೇಕಾದ್ರೆ ಒಮ್ಮೊಮ್ಮೆ ನಾನು ಕ್ಲಾಸ್ ರೂಮ್ಗೆ ನನ್ನ ಪರ್ಸನಲ್ ನಮ್ಮ ಮನೆಯಲ್ಲಿ ಕೆಲಸ ಇದ್ದಿದ್ದೆಲ್ಲ ಸ್ಕೂಲ್ಗೆ ಅರ್ಜೆಂಟ್ ಆಗ್ತಿದೆ ಸರ್. ಆ ಸಮಯದಲ್ಲಿ ಅವರು ಅವತ್ತು ಹೇಳೋಂಥ ಸ್ಕೂಲಲ್ಲಿ ಬಂದು
ಇವತ್ತು ರಂಗನಾಥ ಬಂದಿನ ಶಾಲೆಗೆ ನಮಗೆ ಪಾಠ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಹಲವಾರು ದಿನ ಹೇಳಿರೋದು ನನಗೆ ಕಿವಿಗೆ ಬಿದ್ದಿದೆ ಸರ್. ಕ್ಷಮೆಯಲ್ಲಿ ಸರ್, ನಾನು ಎಲ್ಲ ಶಿಕ್ಷಕರ ಹೆಸರನ್ನು ತೆಗೆದುಕೊಳ್ಳಕ್ ಆಗ್ತಿಲ್ಲ, ಸಮಯದ ಅಭಾವ ಇದೆ. ಹಾಗೆಯೇ ನನಗೆ ಏನು ಸರ್ ಬಗ್ಗೆ ಒಂದೆರಡು ಮಾತಾಡ್ತೀನಿ ಸರ್. ಆಲ್ರೆಡಿ ಹೇಳಿದ್ರು ಜಾಯಿ ಕೈ ಜಾಯಿ ಬಂದು ನಮಗೆ ಜನಪದ ಗೀತೆಯನ್ನು ಕಲಿಸ್ಕೊಟ್ರು. ಮತ್ತೆ ನನಗೆ ವೈಯಕ್ತಿಕವಾಗಿ ಸಿಂಧೂರ ಲಕ್ಷ್ಮಣ ಅಂತ ಹೇಳಿ ಒಂದು ಏಕಪಾತ್ರಾಭಿನಯವನ್ನು ಕಲಿಸ್ಕೊಟ್ಟಂತ ಗುರುಗಳು. ಓಕೆ, ಇನ್ನೊಂದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಭೀಮಣ್ಣ ಸರ್. ನನಗೆ ಫಸ್ಟ್ ಆಫ್ ಆಲ್ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ ನನಗೆ ಎಕನಾಮಿಕ್ಸ್ ಅಂದ್ರೆ ಏನು, ಅರ್ಥಶಾಸ್ತ್ರ ಅಂದ್ರೆ ಏನು ತಿಳಿಸ್ಕೊಟ್ಟರು, ಪ್ರಾಕ್ಟಿಕಲ್ ತಿಳಿಸ್ಕೊಟ್ಟರು ನಮ್ಮ ಭೀಮಣ್ಣ ಸರ್. ಅಂದ್ರೆ ಅವಾಗ ನಮ್ಮೆಲ್ಲ ಮನೆಯಲ್ಲಿ ವಾರಕ್ಕೆ ಅಥವಾ ತಿಂಗಳಿಗೆ ಪಾಕೆಟ್ ಮನಿ ತಗೊಂಡಲ್ಲ, 10 ರೂಪಾಯಿ 15 ರೂಪಾಯಿ, ಆಗ ಆ ಅಮೌಂಟ್ ತಗೊಂಡೋಗಿ ಭೀಮಣ್ಣ ಸರ್ ಕೊಡ್ತಿದ್ವಿ. ಅವ್ರು ಒಂದು ನೋಟ್ಬುಕ್ ಇಟ್ಕೊಂಡು ನಮ್ಗೆ ಕೇಳಿದಾಗ ಕೊಡೋರು. ಸರಿಗೆ ನೆನಪಿದೆಯಲ್ಲ ಗೊತ್ತಿಲ್ಲ ಸರ್, ನನಗಂತೂ ತುಂಬಾ ನೆನಪಿದೆ ಸರ್. ತಾವು ಕಲಿಸಿಕೊಟ್ಟ ದಾರಿಯಿಂದ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಉತ್ತಮವಾಗಿದೆ ಸರ್. ನಾವು 5 ರೂಪೀಸ್ ಕಟ್ಟುತ್ತಿದ್ವಿ. ಓಕೆ, ಮತ್ತೆ ಬಹುಶಃ ನಮ್ಮ 2003ನೇ ಬ್ಯಾಚಿನ SSLC ತಂಡದ ವತಿಯಿಂದ ಏನು ಇಲ್ಲಿ ಇರ್ತಕ್ಕಂಥ ಗಿಡ ಮರಗಳಿಗೆ ನೀರು ಹಾಕಿದಷ್ಟು ಯಾವ ಬ್ಯಾಚ್ ಸಮೇತ ನೀರು ಹಾಕಿಲ್ಲ ಅಂತ ಹೇಳಿ ನಾನು ಈ ಸಮಯದಲ್ಲಿ ಭಾವಿಸ್ತೀನಿ ಸರ್. ಅದಕ್ಕೆಲ್ಲ ಪ್ರೇರಣೆ ನಿಂತು ನಮ್ಮ ಬೋಧಕ ಸರ್ ಅವರು. ಓಕೆ, ಇಷ್ಟು ಹೇಳಿ ನನ್ನ ವೈಯಕ್ತಿಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thanks for watching. Please subscribe my channel for more videos. Thank you all.